ಯದುಕುಮಾರ್ ಅಂತ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಂತರ ನಾನು ಕೇಶವ್ ಅವ್ರನ್ನ ಮಾತನಾಡಿಸ್ಬೇಕು. ನನ್ನ ಸ್ಟ್ರೈಟ್ ಪ್ರಶ್ನೆ, ಈ ರೀತಿ ನಾವು ಅರೆಸ್ಟೇ ಮಾಡಬೇಕು ಅಂತ ಇದ್ದರೆ ಬಿ ಜೆ ಪಿಯಲ್ಲಿ ಇಂಥದ್ದೇ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದೊಡ್ಡ ದೊಡ್ಡ ನಾಯಕರು, ಶಾಸಕರು, ಸಚಿವರು ಎಲ್ಲ ಆಗಿ ಹೋಗಿದ್ದಾರಲ್ಲ, ಅವರೇ ಸಿಗ್ತಾರೆ ಸ್ವಾಮಿ. ಇದೊಂದು ಪ್ರೊಸೀಜರಲ್ಲಿ ಅವರೊಂದು ಏನೋ ಕೋರ್ಟ್ ಕರೆದಿದ್ದಾರೆ, ಅದನ್ನೇ ಇಟ್ಕೊಂಡು ಇವ್ರಿಗೆ ಅದೇ ಬೇಕಾಗಿತ್ತು, ಅದು ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅಂತ. ನಿಜನಾ ಇದು? ಸರ್, ನಾವ್ ಹೇಳ್ತಾ ಇರುವಂತದ್ದು ನಿಮ್ಮನ್ನ ಅವಾಗಲೇ ಮತ್ತೆ ಹೇಳಿದೆ, ಪುನರುಚ್ಚರಿಸ್ತಾ ಇದ್ದೀನಿ, ನಿಮ್ಮನ್ನ ಯಾರು ಹಿಡಿದಿಟ್ಕೊಂಡಿಲ್ಲ. ನೀವು ಮಾಡ್ಬೋದು, ನೀವು ಯು ಆರ್ ವೆಲ್ ಎನಫ್ ಅದಲ್ಲಿ. ಆದ್ರೆ ಮಾಡಿ ನೋಡಿ, ಟ್ರೈ ಇಟ್. ಅಂದ್ರೆ ಪೊಲಿಟಿಕಲ್ ಮಾಡ್ತೀರಿ ನೀವು ಅಂತ ಹೇಳ್ತಾ ಇರುವಂತದ್ದು. ಕಾನೂನು ಮಾಡಕ್ ಬಿಡಲ್ಲ ನಾವು ಅಂತ. ಇಡೀ ದೇಶ ಒಂದು ಶ್ರದ್ಧಾ ಕೇಂದ್ರದ 500 ವರ್ಷಗಳ ಸರ್ ನಾವು ಇದ್ ಮಾಡಿದ್ಮೇಲೆ ನೀವು ಪರ್ಟಿಕ್ಯುಲರ್ ಆಗಿ ಪಿಕ್ ಅಂಡ್ ಚೂಸ್ ಮಾಡಿ ಇದನ್ನ ಲಾಂಗ್ ಪೆಂಡಿಂಗ್ ಕೇಸ್ ಇಷ್ಟ ಇದೆಯಾ? ಹಂಗಂದ್ರೆ ನಾನು ಹೈಕೋರ್ಟ್ ಅಲ್ಲಿ ಎಷ್ಟು ಲಾಂಗ್ ಪೆಂಡಿಂಗ್ ಕೇಸಸ್ ಇದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಎಷ್ಟಿದೆ ಅನ್ಬಿಟ್ಟು ನಾನು ಹೇಳ್ಬೋದಲ್ಲ. ನಾನು ಮಾಹಿತಿ ಕೊಡ್ತೀನಿ. 1,69,000 ಕೇಸ್ ಇದೆ, ಇನ್ನೊಂದು 69,000 ಕೇಸ್ ಇದೆ, ಟ್ರಯಲ್ಸ್ ಕೋರ್ಟ್ ಅಲ್ಲಿ ಇದೆ. ಅದೆಲ್ಲ ಯಾಕೆ ಬಂದಿಲ್ಲ? ಹುಬ್ಬಳ್ಳಿ, ಶಹರಾಪುರ ಅದೇ ಠಾಣೆನಲ್ಲಿ ಇದೇ ತರ ಕೇಸ್ನಲ್ಲಿ ರಿವ್ಯೂ ಮೀಟಿಂಗ್ಸ್ ಆದ್ಮೇಲೆ ಯಾಕೆ ಬರುತ್ತೆ? ಯಾಕೆ ಬರುತ್ತದು? ಕೇಶವ್, ಈ ಹುಬ್ಬಳ್ಳಿ ಅನ್ನೋ ಪ್ಲೇಸ್ ಇದೆಯಲ್ಲ, ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತ ಹೋರಾಟದಲ್ಲಿ ಕರ್ನಾಟಕದಲ್ಲೇ ಪ್ರಮುಖ ಕೇಂದ್ರ ಬಿಂದು ಅಂತ ಹುಬ್ಬಳ್ಳಿ ಹೇಳಬಹುದು. ಈದ್ಗಾ ಮೈದಾನ ಪ್ರಕರಣ ಹುಬ್ಬಳ್ಳಿ ಈದ್ಗಾನು ಹೇಳ್ತೀನಿ ನಾನು, ರಾಮ ಮಂದಿರ ವಿಚಾರನೂ ನಾನು ಉಲ್ಲೇಖ ಮಾಡಬಲ್ಲೆ. ಇದೇ ಈದ್ಗಾ ಮೈದಾನ ಕೇಸಲ್ಲಿ ಒಬ್ಬರು ಫ್ಲಾಗ್ ಹಾರಿಸ್ಬಿಟ್ಟು ಆಮೇಲೆ ಎಂತೆಂಥ ದೊಡ್ಡ ದೊಡ್ಡ ಪೋಸ್ಟ್ಗೆ ಹೋದ್ರು ಅಂತ ಕೂಡ ನಮ್ಗೆ ಮುಂದೆ ಗೊತ್ತಿರತಕ್ಕಂಥ ವಿಚಾರನೇ. ಸೊ ಹುಬ್ಬಳ್ಳಿ, ಶಹರ, ಠಾಣೆ ಇಂಥ ಕೇಸು ಅನ್ನೋ ಕಾರಣಕ್ಕೇನೆ ಈ ಕೇಸ್ನ ಮ್ಯಾಗ್ನಾನಿಮಿಟಿ ಇದೆಯಲ್ಲ ಜಾಸ್ತಿ ಆಗ್ಬಿಡ್ತಾ ಇದು ಅಂತ. ಹೌದು, ಅದಕ್ಕೇನೆ ಇದು ಮುನ್ನೆಲೆಗೆ ಬಂದಿದೆ. ಓಕೆ, ಇನ್ನೊಂದೇನಂತಂದ್ರೆ ಇವತ್ತಿನ ದಿವಸ ಈ ಬಿಜೆಪಿನವರು ಇಷ್ಟು ಕಂಠಾಘೋಷವಾಗಿ ಹೇಳ್ಕತ್ತಾರೆ, ನಾವು ಅದನ್ನ ಅವರು ಹಿಂದೂ ಹೋರಾಟ. ಬೇರೆ ಈ ತರದವ್ರು ಶಾಸಕರು ಸಿಗ್ತಾರೆ ನಿಮಗೆ, ಮಾಜಿ ಸಚಿವರು ಸಿಗ್ತಾರೆ ಅಂದ್ರೆ ಮಾಡಿ ನೋಡಿ ಅಂತ ಹೇಳ್ತಿದಾರಲ್ಲ, ಇಟ್ ಮೀನ್ಸ್ ನಾವು ಅದನ್ನ ರಾಜಕೀಯ ಮಾಡ್ತೀವಿ ಅಂತ ಅರ್ಥ ಮಾಡ್ಕೋಬಹುದು. ನಾವು ರಾಜಕೀಯ ಮಾಡದೆ ಬಿಡಲ್ಲ, ಕಾನೂನು ಪ್ರಕ್ರಿಯೆಗೆ ನಾವು ಮಾಡಕ್ ಬಿಡಲ್ಲ ಅಂತ ಅದ್ರ ಅರ್ಥ ಮಾಡ್ಕೋಬೇಕಾ ನಾವು? ಹೌದು. ಇವಾಗ ಇನ್ನೊಂದೇನಾಗಿದೆ ಅಂತಂದ್ರೆ, ಇಲ್ಲಿ ಬಿಜೆಪಿಗೆ ಇಲ್ಲಿ ಈಗ ಸರ್ಕಾರದ ಸಾಕಷ್ಟು ವೈಫಲ್ಯಗಳಿದೆ, ಅವ್ನು ಎತ್ತಿ ತೋರಿಸೋದ್ರಲ್ಲಿ ಅವ್ರು ವಿಫಲರಾಗಿದ್ದಾರೆ. ಇವಾಗ ಅವ್ರಿಗೆ ಏನಂದ್ರೆ ಇಶ್ಯೂಸ್ ಬೇಕಷ್ಟೇ. ಕಾಂಗ್ರೆಸ್ನವ್ರು ಇದೊಂದು ಹೊಸ ಇಶ್ಯೂ ಕೊಟ್ಟಿದ್ದಾರೆ ಅಷ್ಟೇ. ಅವರು ಬಹಳಷ್ಟು ಇವಾಗ ಇಶ್ಯೂಗಳು ಇದೆ, ಇಲ್ಲಿ ವೈಫಲ್ಯಗಳಿದೆ, ಅದನ್ನ ತೋರಿಸ್ಲಿಕ್ಕೆ ಇವ್ರು ವಿಫಲರಾಗಿ ಇವತ್ತಿನ ದಿವಸ ಈ ಒಂದು ವಿಷಯ ಸಿಕ್ಕಿದ ತಕ್ಷಣ ನಾವು ಹಿಂದೂಗಳನ್ನ ಏನೋ ಒಂದು ಕ್ರೋಢೀಕರಿಸಿ ಇದ್ರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇವ್ರು ಮಾಡ್ತಾ ಇದ್ದಾರೆ. ಇವರು ಹೆಂಗ್ ಕಾಂಗ್ರೆಸ್ನವ್ರು ವೋಟ್ ಬ್ಯಾಂಕ್ ಅಂತಾರೆ, ಅವರು ಇದು ವೋಟ್ ಬ್ಯಾಂಕ್ ಓಟ್ಗೋಸ್ಕರ ಇದು ಗಲಾಟೆ ಮಾಡ್ತಿರೋದು ಹೊರತು ಇನ್ನೇನು ಅವ್ರು ಹಿಂದೂ ಕಾರ್ಯಕರ್ತರು, ಕರಸೇವಕರ ಬಗ್ಗೆ ಏನೋ ಅವ್ರ ಕಾಳಜಿ ಇಲ್ಲ. ಆಗಿದ್ರೆ ಇವತ್ತಿನ ದಿವಸ 31 ವರ್ಷದಿಂದ ಅವ್ರು ಈ ತರ ಇರ್ಬೇಕಾಗಿರ್ಲಿಲ್ಲ. ಹಾಗಾಗಿ ಇದನ್ನ ಬರೀ ಹುಬ್ಬಳ್ಳಿ ಕೇಸ್ ಅಂತ ಹೇಳ್ಬಿಟ್ಟು ಇದು ಇವಾಗ ಇನ್ನೊಂದು, ಇವಾಗ ನೀವು ಅಲ್ಲೊಂದು ಲಿಸ್ಟ್ ಓದ್ತಾ ಇದ್ರಿ ಯಾರ್ಯಾರು ಕೇಸ್ ಇಲ್ಲ. ತಲೆ ನೆನ್ನೆ ನಾನು ರಾಮಚಂದ್ರ ಸಾನ್ ಅವ್ರು ಮಾತಾಡ್ತಾ ಇದ್ದಿದ್ದು ನೋಡ್ತಾ ಇದ್ದೆ. ಅವ್ರಿಗೂ 77 ವರ್ಷ ಆಗಿದೆ, ಅವ್ರಿಗೂ ಸಮನ್ಸ್ ಕೊಟ್ಟಿದ್ದಾರೆ ಬನ್ನಿ ಅಂತ ಹೇಳ್ಬಿಟ್ಟು. ಅವ್ರೊಂದು ವಿಚಾರ ಹೇಳ್ತಾರೆ, ಅವಾಗ ಗಲಭೆ ಆಗ್ತಾ ಇದ್ದಿದ್ದ ಸಂದರ್ಭದಲ್ಲಿ ಅವ್ರ ತಂಗಿ ಹೆಂಡತಿ ಪ್ರೆಗ್ನೆಂಟ್ ಆಗಿರ್ತಾರೆ, ಇಷ್ಟು ಗಲಭೆ ಆಗ್ತಾ ಇದೆ, ಅವ್ರಿಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ, ಅವ್ರು ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಒಂದು ಹೆಲ್ಪ್ ಕೇಳ್ತಾರೆ. ಪೊಲೀಸ್ನವ್ರು ಆಕೆಯನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ, ಇವ್ರು ಅವ್ರ ಜೊತೆ ಆಸ್ಪತ್ರೆಗೆ ಹೋಗ್ತಾರೆ. ಆಕೆಯಲ್ಲಿ ಹೆರಿಗೆನೋ ಆಸ್ಪತ್ರೆಯಲ್ಲಿ ಇದ್ದಾಗ ರಾಮಚಂದ್ರ ಸಾನ್ ಅವ್ರನ್ನ ಪೊಲೀಸ್ನವರು ಬನ್ನಿ ನೀವು ವಿಚಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಅವ್ರ ಮೇಲೆ ಟಾಡಾ ಕೇಸ್ ಆಗಿರುತ್ತೆ, 5 ತಿಂಗಳು ಅವ್ರು ಜೈಲಲ್ಲಿ ಇರ್ತಾರೆ. ಅವ್ರು ಇವತ್ತಿನ ದಿವಸ ಹೇಳ್ತಿದ್ರೆ, ಇದು ಇಷ್ಟು ದಿವಸದಿಂದ ನನಗೆ ಹಣದ ಅಭಾವ ಇತ್ತು, ನನಗೆ ಯಾರು ಸಹಕಾರಕ್ಕೆ ಬರಲಿಲ್ಲ, ಇವತ್ತಿನ ದಿವಸ ಯಾರು ನನಗೆ ಹೆಲ್ಪ್ ಮಾಡ್ತಾ ಇಲ್ಲ, ಇದರಿಂದ ಹೊರಗಡೆ ಬರ್ಬೇಕಾದ್ರೆ ನನಗೆ ಲಾಯರ್ ಕೊಡಕ್ ದುಡ್ಡಿಲ್ಲ, ಬೇಲ್ ನನಗೆ ಸಮನ್ಸ್ ತಗೊಂಡು ಕೋರ್ಟ್ಗೆ ಹೋದ್ರೆ ಅಲ್ಲಿ ನಾನು ಬೇಲ್ ತಗೊಳ್ಬೇಕಾಗತ್ತೆ, ಆ ಬೇಲ್ ಬಾಂಡ್ ಕೊಡ್ಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಲಾಯರ್ ಕೊಡಕ್ ದುಡ್ಡಿಲ್ಲ, ಅದಕ್ಕೋಸ್ಕರ ನನಗೆ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ಈ ಸಮನ್ಸ್ ಇವತ್ತಿನ ದಿವಸ ಬಂದಿದ್ರೆ, ಇವಾಗ ಪೊಲೀಸ್ನವರೇ ಇವಾಗ ಕೇಸ್ ಇದನ್ನ ಓಪನ್ ಮಾಡಿದ್ರೆ, ಅವ್ರು ಇವತ್ತಿನ ದಿವಸ ಅದನ್ನ ಒಂದು ಇತ್ಯರ್ಥ ಮಾಡ್ಬೇಕು ಅಂತಿದ್ರೆ ಅವ್ರು ಶ್ಲಾಘನೀಯ. ಆದ್ರೆ ಇಷ್ಟು ವರ್ಷ ಕೇಸ್ನ ಏನು ಮುಂದಕ್ಕೆ ಹೋಗದೆ ಇರೋ ನೋಡ್ತಿರೋ ಪೊಲೀಸ್ನವ್ರನ್ನ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಲ್ವಾ? ಮಂಜುನಾಥ್, ಈಗ ನಾನು ಇದು ಕೇಳ್ತಾ ಇದ್ದ ತಿಳ್ಕೊಬೇಡಿ, ಈ ಥರ ಈ ಕೇಸಲ್ಲಿರುವ ನಿಮ್ಮ ತಂದೆಯವರೋ ಅಥವಾ ಅವ್ರ ಜೊತೆಗಿದ್ದಂಥ ಸಹಚರರೋ ಎಲ್ಲರೂ ಸೇರ್ಕೊಂಡು ಏನೋ ಒಂದು ಗಲಭೆ ಆಗಿರೋ ನಮಗೆ ಗೊತ್ತಿಲ್ಲ. ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ ಹೇಗಿದೆ ಮಂಜುನಾಥ್ ಅವರೇ? ಏನಿದೆಯೋ ಅದನ್ನು ಹೇಳ್ಬಹುದು ನೀವು. ಈಗ ದಯವಿಟ್ಟು ನಾನು ಹೇಳ್ತೀನಿ ಸರ್, ನಾವು ಪೊಲೀಸ್ ಮೇಲೆ ಇರೋದಿಲ್ಲ, ಮೊದಲನೇ ಮಾತು. ಯಾರ ಮೇಲೆ ಇರೋದಿಲ್ಲ ಸರ್, ನಾವು ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಇರ್ಲಿ ಯಾರ ಮೇಲೆ ಇರೋದಿಲ್ಲ. ದಯವಿಟ್ಟು ನಾ ಹೇಳ್ತೀನಿ, ಅವ್ರು ಮಾಡಿದ ತಪ್ಪಾಗಿತ್ತು ಸರ್. ಮಾತ್ರ ಅವ್ರಿಗೆ ಇದ್ ಮಾಡ್ಬಿಡಿ ಅಂತ ಹೇಳ್ತೀನಿ ಸರ್, ಅಷ್ಟೇ ನನ್ನ ಕೋರಿಕೆ. ಮಗ ಕೇಳ್ಕೊತಾ ಇದ್ದೀರಿ, ಅವ್ರು ಬಿಡುಗಡೆ ಮಾಡ್ಬಿಡಿ ಅಷ್ಟೇ ಅಂತ, ನಾಳೆ ಬಿಡುಗಡೆ ಮಾಡಿ ಅಂತ ನಾ ಅಷ್ಟೇ ಹೇಳ್ಬಿಡ್ತೇನೆ. ನಿಮ್ಮ ಮನೆ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳ್ತಿದ್ದಾರೆ ಅವರು. ವಕೀಲರು ಇದ್ದಾರಾ, ಯಾರನ್ನಾರು ಇಟ್ಕೊಟ್ಟಿದ್ದಾರಾ?
ಅಡ್ವೊಕೇಟ್ ಯಾರಾದರೂ ಇದ್ದಾರಾ ಮಂಜುನಾಥ್ ಅವರೇ? ಆರ್ಥಿಕ ಪರಿಸ್ಥಿತಿ ಎಲ್ಲರೂ ಊಟ ಮಾಡ್ತಾ ಇಲ್ಲ ಸರ್. ಓಕೆ, ಅಲ್ಲಪ್ಪ 2 ದಿವಸದಿಂದ ಊಟ ಇಲ್ಲ ಸರ್. ನಾನು ಈಗ ನೀವು ಟೋಟಲ್ ಎಷ್ಟು ಜನ ಮಂಜುನಾಥ್ ಅವರೇ? ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ? ನಿಮ್ಮ ಫ್ಯಾಮಿಲಿ ಅಂದರೆ ಎಷ್ಟು ಜನ? 3 ಮಂದಿ ಸರ್. ಯಾರ್ಯಾರು? ನಾನು ನಮ್ಮಪ್ಪ ನಾನು ನಮ್ಮವ್ವ ನಾನೇ ಸರ್. ಈ ಒಬ್ಬರೇ ಮಗನ? ಹಾಂ ರೀ ಸರ್. 2 ಮಂದಿ ಅಕ್ಕಾರ ಇದ್ದಾರೆ, ಅವರು ಕೊಟ್ಟಿದ್ದೀವಿ. ಏನು ಕೆಲಸ ಮಾಡ್ತೀರಿ? ಏನು ಕೆಲಸ ಮಾಡ್ತೀರಾ ಮಂಜುನಾಥ್? ಏನು ಕೆಲಸ? ನಾವು ಸೌಂಡ್ ವರ್ಕ್ ಮಾಡ್ತೀನಿ ಸರ್. ಫೈನ್. ಅಪ್ಪ ಅಂದರೆ ಅಪ್ಪ ಈ ವಯಸ್ಸಲ್ಲಿ ಆಟೋ ಓಡಿಸ್ತಾ ಇದ್ದಾರೆ ಅಂತ ಕೇಳಿದಾಗ ನಾನು ಈ ಪ್ರಶ್ನೆ ಕೇಳಲೇಬೇಕಾಯಿತು. ಅನ್ಯಥಾ ಭಾವಿಸ್ಬೇಡಿ ಇದ್ರ ಬಗ್ಗೆ. ಅಂದರೆ ಅವ್ರಿಗೊಂದು 70 ವಯಸ್ಸು ಇರಬೇಕೀಗ. 60. ಹಾಂ ಸರ್, 70 ವಯಸ್ಸು ಇದೆ ಸರ್. 70 ಅಂದರೆ ಈಗಲೂ ಅವ್ರು ಆಟೋ ಓಡಿಸ್ತಾ ಇದ್ದಾರೆ ಅಂದರೆ ಈಗಲೂ ಫ್ಯಾಮಿಲಿಗೆ ಆಧಾರವಾಗಿದ್ದಾರೆ ಅಂತ ಅರ್ಥ ಅದರದಲ್ವಾ? ಇಲ್ಲ ಸರ್, ಅವ್ರಿಗೆ ಹೇಳ್ತಾ ಇದ್ದಾರೆ, ಅವ್ರಿಗೆ ಆರಾಮಿಲ್ಲ ಸರ್. ಆದ್ರೂ ಅವರು ಅದೇ ದಿವಸ ತೆಗ್ದಿದ್ದಾರೆ ಅವರು. ಜಸ್ಟ್ ಇಲ್ಲೇ ಹೋಗ್ಬಿಡ್ತೇನಂತ ಹೇಳಿದ್ದಾರೆ ಸರ್. ಅಷ್ಟಕ್ಕೆ ಇವ್ರು ಕ್ಯಾಶ್ ಮಾಡಿದ್ದಾರೆ ಸರ್. ಫೈನ್. ಸೂರ್ಯ ವಾಟ್ ನೆಕ್ಸ್ಟ್ ಅಂತ ಸೂರ್ಯ ಈ ಕೇಸ್ ಬಿಡಿ. ನಾನೀಗ ಕಂಪ್ಲೀಟ್ ಆಗಿ ಈ ರೌಂಡಲ್ಲಿ ಸಿಕ್ಕಿರೋ 1-2 ನಿಮಿಷದಲ್ಲಿ ನನಗೆ ರಾಜಕೀಯ ಮಾತಾಡಲ್ಲ. ಈ ಕೇಸಲ್ಲಿ ಏನು ಆಗಬೇಕು, ಏನು ಮಾಡಬೇಕು ಅಂತ? ಏನಿಲ್ಲ, ಸಿಂಪಲ್. ಈಗ ವಾರೆಂಟ್ ಆಗಿರುತ್ತೆ, ಅವ್ರು ಬೇಲ್ ತಗೊಂಡಿದ್ರೆ ವಾರೆಂಟ್ ನ ರೀಕಾಲ್ ಮಾಡ್ತಾರೆ. ಓಕೆ, ಇಷ್ಟು ದಿನ ಬರದೇ ಇರೋದಕ್ಕೆ ಜಡ್ಜ್ ಒಂದು ಫೈನ್ ಹಾಕ್ತಾರೆ. ಓಕೆ, ಅದನ್ನ ಫೈನ್ ಕಟ್ಬಿಟ್ಟು ವಾರೆಂಟ್ ರೀಕಾಲ್ ಮಾಡಿ. ನೀವು ಲೀಗಲ್ ಸೆಲ್ ಕೂಡ ಮುಖ್ಯಸ್ಥರು ಕೂಡ ಹೌದು ನಿಮ್ಮ ಪಾರ್ಟಿದು, ಜನರಲ್ ಸೆಕ್ರೆಟರಿ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಅಲ್ಲ, ನಾವು ಈ ತರ ನಮ್ಮ ಕಾರ್ಯಕರ್ತರಿಗಂತೂ ನಾವು ಇವತ್ತರೆಗೂ ಯಾರನ್ನೂ ಬಿಟ್ಕೊಟ್ಟಿಲ್ಲ. ಓಕೆ, ಯಾರ್ಯಾರ ಮೇಲೆ ಕೇಸ್ಗಳಾಗಿದ್ದಾವೆ ತೆಂಗಿನಕಾಯಿ ಬಂದಿದ್ದಾರೆ ಅಂತ ಅವರು ಹೇಳಿದ್ರಲ್ಲ, ಅವರೇ ಈಗಲ್ಲ. ನಾವೀಗ 4 ವರ್ಷದಲ್ಲಿ ಇವು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ನಮ್ಮ ಕಾರ್ಯಕರ್ತರ ಮೇಲೆ ಒಂದಷ್ಟು ಕೇಸ್ಗಳು ಹಾಕಿದ್ದಾರೆ. NSAನವ್ರ ಮೇಲೆ ಹಾಕಿದ್ದಾರೆ. ಇಲ್ಲಿ ತಿಪ್ಟೂರಲ್ಲಿ ಹಾಕಿದ್ರು, ಚಡ್ಡಿ ಸುಟ್ರು ಅಂತ. ನಮ್ಮ ಲೀಗಲ್ ಸೆಲ್ ಅಧ್ಯಕ್ಷರು ಪೊನ್ನಣ್ಣ ಅವರು, ನಮ್ಮ ಅಹಮದ್ ಅವರು ಪ್ಯಾನಲಿಸ್ಟ್, ಅವರು ಉಪಾಧ್ಯಕ್ಷರಾಗಿದ್ರು. ನಾನು ಎಲ್ಲ ಇದಕ್ಕೆ ಹೋಗಿದ್ವಿ, ತಿಪ್ಟೂರ್ಗೆ ಹೋಗಿ ಕೇಸ್ ನಡೆಸಿ ಅವ್ರಿಗೆ ಮಾಡಿಸಿ ಶೂರಿಟಿ ಕೊಡಿಸಿ ಎಲ್ಲ ಬಿಡಿಸ್ಕೊಂಡ್ ಬಂದ್ವಿ. ಸೊ ಆ ತರದ್ದು ಲೀಗಲ್ ಸಹಾಯ ಏನ್ ಮಾಡ್ಬೇಕು, ನಮ್ಮ ಪಕ್ಷದ ಕಾರ್ಯಕರ್ತರು ಯಾರು ಈ ತರದ ಹೋರಾಟದ ಕೇಸ್ಗಳಿದೆ ಮಾಡಿದೀವಿ. ಸೊ ಈಗ ಇವ್ರಿಗೆ ಒಂದು ಸಿಂಪಲ್ ಆಗಿ ಒಬ್ರು ಲಾಯರ್ನ ಇಟ್ಕೊಟ್ಬಿಟ್ಟು ಅದೇನ್ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರೆ ವಾರೆಂಟ್ ರೀಕಾಲ್ ಮಾಡಿಸಿದ್ರೆ ಆಚೆಗಡೆ ಬರುವಂತ ಕೇಸ್ ಇಲ್ಲ. ಕೇಸ್ದು ಡಾಕ್ಯುಮೆಂಟೇ ಸಿಗ್ತಿಲ್ವಂತೆ, ಲಾಯರ್ ಒದ್ದಾಡ್ತಾ ಇದ್ದಾರೆ. ಹಳೇದು 31-32 ವರ್ಷದಿಂದ ಕೇಸ್ಗಳದು, ಅದು 32 ವರ್ಷದ ಕೇಸು ಕೆಲವು ಕೋರ್ಟ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಆ ಫೈಲ್ಗಳೆಲ್ಲ ಮಿಸ್ ಆಗಿರುತ್ತೆ, ವಾರೆಂಟ್ ಆಗಿರುತ್ತೆ, ರೀಕಾಲ್ ಮಾಡಿಸಿದ್ರೆ ಮುಗಿತಪ್ಪ ಅದು. ಈಗ ಅವ್ರ ಮನೆ ಕಂಡೀಷನ್ ವಿಚಾರ ನಾನು ಕೇಳ್ತಾ ಇದ್ದೀನಿ. ನಾನು ಇದು ಮೆರಿಟ್ಸು ಡಿಮೆರಿಟ್ಸು ಲೀಗಲ್ಲಿ ತಪ್ಪು ಮಾಡಿದ್ರೆ ನಾವು ಯಾರು ಅಲ್ಲ ಅದನ್ನ ಡಿಸೈಡ್ ಮಾಡಿ ಏನು ಮಾಡ್ಬೋದು ನಿಮ್ಮ ಪಾರ್ಟಿ ಕಡೆಯಿಂದ? ಸರ್, ಶಾಸಕರು, ಅಲ್ಲಿನ ಶಾಸಕರು ಏನಿದ್ದಾರೆ ಅವ್ರ ಮನೆಗೂ ಹೋಗಿದ್ದಾರೆ, ಮತ್ತೆ ಇನ್ನೊಬ್ಬರು ಬಾಧಿತರಿದ್ದಾರೆ ಅವ್ರ ಮನೆಗೂ ಹೋಗಿದ್ದಾರೆ. ಏನಿದೆ ಮುಂದಿನ ಪ್ರೊಸೀಡಿಂಗ್ಸ್ ಏನಿದೆ, ಕೋರ್ಟ್ ವಿಚಾರವಾಗ್ಬೋದು, ಕಾನೂನು ಆಗ್ಬೋದು, ಅವ್ರ ಕೈಲಿ ಏನೇನ್ ಸಹಾಯ ಆಗುತ್ತೋ, ಪಾರ್ಟಿ ಕಡೆಯಿಂದ ಏನೇನಾಗುತ್ತೋ ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಹಾಕೊಂಡು ಕ್ವಾಶ್ ಅದನ್ನ ಮಾಡ್ತೀವಿ ಅಂತ ಅವರೇ ಮಾಧ್ಯಮದಲ್ಲಿ ಹೇಳ್ತಾರೆ, ಮಾಧ್ಯಮದಲ್ಲಿ ಹೇಳಿದ್ದಾರೆ. ಮಾಧ್ಯಮದಲ್ಲಿ ಹೇಳಿದ್ರೆ ನಾನು ನಿಮ್ಗೆ ಪುನರುಚ್ಚರಿಸಿ ಮಾಡ್ತಾ ಇದ್ದೀನಿ. ಒಂದೇ ಹೇಳುವಂತದ್ದು, ಈ ತರ ಸಂಭ್ರಮ ಆಚರಣೆಯಲ್ಲಿ ಹೊಟ್ಟೆ ಕಿಚ್ಚಿನ ರಾಜಕೀಯದ ಬಿಟ್ಬಿಟ್ಟು ರಾಷ್ಟ್ರ ಮಂದಿರದ ಬಗ್ಗೆ, ರಾಜ್ಯದ ಐಕ್ಯತೆ ಬಗ್ಗೆ, ರಾಷ್ಟ್ರದ ಐಕ್ಯತೆ ಬಗ್ಗೆ ಮಾತ್ರ ಕಾಂಗ್ರೆಸ್ ಯೋಚನೆ ಮಾಡಬೇಕೆ ಹೊರತು ತುಷ್ಟೀಕರಣದ ಬಗ್ಗೆ ಅಡ್ಡಾಡ್ಡವಾಗಿ ಇನ್ನೊಬ್ಬರ ಕಾಲ್ ಬೀಳುವಂತ ಅವಶ್ಯಕತೆ ಇಲ್ಲ. ಸರಿಯೇನಿಲ್ಲ. ಈ ನೆಲದ ಕಾನೂನು, ಕನ್ನಡ ನಾಡಿನ ಕಾನೂನು, ಯಾರು ಅತೀತರಲ್ಲ. ಎಲ್ಲರೂ ಆ ಕಾನೂನಿನ ಚೌಕಟ್ಟಿನಲ್ಲಿ ಆ ನಿಯಮಗಳಿಗೆ ತಲೆಬಾಗಿ ಇರುವಂಥದ್ದು. ಅವ್ರು ಯಾರು ರಾಜಕಾರಣಿ ಇರಲಿ, ಸಾಮಾನ್ಯ ಕಾರ್ಯಕರ್ತ ಇರಲಿ, ನಾಗರಿಕ ಇರಲಿ, ಕಾನೂನಿಗೆ ಗೌರವ ಕೊಟ್ಟು ಇರುವಂಥದ್ದನ್ನ ಅಭ್ಯಾಸ ಮಾಡ್ಕೋಬೇಕು ಸರ್. ಯಾರು ಇದಕ್ಕೆ ಅತೀತರಲ್ಲ, ಯಾರಿಗೂ ವಿಶೇಷ ಸ್ಥಾನಮಾನ ಇಲ್ಲ. ಅವ್ರು ರಾಮ ಭಕ್ತ ಇರಲಿ, ಇನ್ನು ಬಸವ ಭಕ್ತನೇ ಇರಲಿ, ಇನ್ಯಾವುದೇ ಆಗಿರಲಿ, ಅವರ ಧಾರ್ಮಿಕ ಶ್ರದ್ಧೆ, ನಂಬಿಕೆಗಳು, ರಾಜಕೀಯ ಒಲವು ನಿಲುವುಗಳು ಕಾನೂನು ಮುಂದೆ ಅದು ಯಾವುದು ಬರೋದಿಲ್ಲ ಸರ್. ಕಾನೂನು ಮುಂದೆ ಎಲ್ಲರೂ ಸಮಾನರು. ಇದನ್ನ ಅವ್ರು ಅಭ್ಯಾಸ ಮಾಡ್ಕೋಬೇಕು. ಮಂಜುನಾಥ್, ತಂದೆಯವರ ಹೆಲ್ತ್ ಕಡೆ ಗಮನ ಕೊಡಿ. ವಯಸ್ಸಾಗಿದೆ ಅವ್ರಿಗೆ. ಆದಷ್ಟು ಬೇಗ ಈ ಕೇಸಲ್ಲಿ ಅದು ಏನೇನಾಗಿದೆಯೋ ನಮಗೆ ಗೊತ್ತಿಲ್ಲ, ಯಾರು ತಪ್ಪು ಮಾಡಿದ್ರೋ ನಮಗೆ ಗೊತ್ತಿಲ್ಲ. ಅವ್ರಿಗೆ ಹೆಲ್ತಿನ ಭಾಳ ಪ್ರಾಬ್ಲಮ್ ಇದೆ ಸರ್. ಜಾಸ್ತಿ ಗಮ್ಮ ಏನಾರ ಆಯ್ತು ಅಂದ್ರೆ ನಾ ಅವ್ರಿಗೆ ಹಿಡಿತೇನೆ ಸರ್. ಈಗ ನಾ ಏನದ ಅವ್ರಿಗೆ ಹಿಡಿತೇನೆ ಸರ್. ಅವ್ರಿಗೆ ಹೇಳ್ತಾ ಇದ್ದೀನಿ, ನಾನು ಬಿಟ್ಟ ಅಂತ ಹೇಳಿದ್ದೀನಿ. ಅವ್ರು ಜಾಸ್ತಿ ಗಮ್ಮ ಆತಂದ್ರೆ ನಾ ಅವ್ರಿಗೆ ಹೇಳ್ಬಿಡ್ತೀನಿ. ಮಹೇಶ್ ತೆಂಗಿನಕಾಯಿ ಅವ್ರಿಗೆ ಹೇಳಿ ನಾ ಇದು ಮಾಡಿಸ್ತೇನೆ ಸರ್. ನಿಮ್ಮ ಮೇಲೆ ಬಿಟ್ಟಿದ್ದು ಸರ್. ಓಕೆ, ಥ್ಯಾಂಕ್ ಯು ಮಂಜುನಾಥ್, ಈ ಡಿಬೇಟಲ್ಲಿ ಜಾಯ್ನ್ ಆಗಿ ಮಾತನಾಡೋದಕ್ಕೆ. ಸರ್ ನಿಮಗೆ ಓಕೆ, ಥ್ಯಾಂಕ್ ಯು ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು ಯದುಕುಮಾರ್ ಅವರೇ, ಥ್ಯಾಂಕ್ ಯು ಸೂರ್ಯ ಮುಕುಂದರ, ಥ್ಯಾಂಕ್ ಯು ಪಾರ್ವತೀಶ್, ಥ್ಯಾಂಕ್ ಯು ಕೇಶವಕುಮಾರ್ ಅವರೇ. ನೋಡೋಣ ಈ ಕೇಸ್ಗೆ ರಾಜಕೀಯ ಒಂದು ಕಡೆ ಬೇಕೋ ಬೇಡವೋ ಬಂದುಬಿಟ್ಟಿದೆ, ಅದು ಹೇಗೆ ಬಗೆಹರಿತೆ ಅಂತ ನಾವು ಕುತೂಹಲದಿಂದ ನೋಡ್ತೀವಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.